भीम आर्मी के कुछ लोगों ने आज प्रोटेस्ट किया है क्योंकि चंद्रशेखर आजाद पर जो गोलीबारी हुई है। चलिए आइए देखते हैं। ಜಾತಿವಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಮನುವಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು, ಬೆಕ್ಕೆ ಬೆಕ್ಕು, ನ್ಯಾಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಜಾತಿವಾದಿ ಯುಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಅಂಬೇಡ್ಕರ್ ಅನುಯಾಯಿಗಳ ಮೇಲೆ ದಾಳಿ ಮಾಡೋ ಯುಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ರಾವಣ್ ಬಾಯ್ ಜಿಂದಾಬಾದ್, 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 ಚಂದ್ರಶೇಖರ್ ಆಜಾದ್ ಜಿಂದಾಬಾದ್, 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 ಭೀಮ್ ಆರ್ಮಿ ಜಿಂದಾಬಾದ್, ಭೀಮ್ ಆರ್ಮಿ ಜಿಂದಾಬಾದ್. ನಮ್ಮ ದೊಡ್ಡ ಅಣ್ಣಾದ ಚಂದ್ರಶೇಖರ್ ಆಜಾದ್ ಅವರ ಮೇಲೆ ಗುಂಡಿನ ದಾಳಿ, ಇದು ಅವರ ಮೇಲೆ ಆದ ದಾಳಿಯಲ್ಲ, ಇದು ದಲಿತರ, ಮುಸ್ಲಿಮರ, ಹಿಂದುಳಿದ ಎಲ್ಲ ಸಮಾಜದ ಮೇಲೆ ಆದ ದಾಳಿ. ಅವರ ಮೇಲೆ ಆದ ಗುಂಡಿನ ದಾಳಿ ನಮ್ಮಂಥ ಯುವಕರ ಮುಂಚೆನೇ ನಾಯಕನ ಮುಗಿಸಿ ಈ ಸಮಾಜ ಈ ಯುವಕರನ್ನು ಹೇಳದೆ ಮುಂದೆ ಯಾವ ಕಾರಣಕ್ಕೂ ಮಾತನಾಡದೆ ಅವರನ್ನು ಮುಗಿಸಿ ಈ ಸಂಘಟನೆಯನ್ನು ಮುಚ್ಚಿಡುವ ಹುನ್ನಾರ ದೇಶದಲ್ಲಿ ಅತಿ ಶೀಘ್ರದಲ್ಲಿ ದೇಶದ ಮೂಲೆ ಮೂಲೆಯಲ್ಲಿ ಸಂಘಟನೆ ತನ್ನದೇ ಆದ ಪ್ರಭಾವವನ್ನು ಬೀರಿ ಇದೇ ಛಾತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಇವರ ವೋಟಿಂಗ್ ಪರ್ಸೆಂಟೇಜ್ ಇಷ್ಟೇ ದಿನದಲ್ಲಿ 18-20% ಆದ ಕಾರಣ ರಾಜಕೀಯ ಷಡ್ಯಂತ್ರದಿಂದ, ರಾಜಕೀಯ ದುರುದ್ದೇಶದಿಂದ ಇವರಿಗೆ ದೂರ ಇಡಲು ಅವರ ಮೇಲೆ ಈ ಪ್ರಾಣಾಪಾಯದ ಘಟನೆ ನಡೆದಿದೆ. ನಾವು ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ, ಮಾಧ್ಯಮ ಮಿತ್ರರ ಮುಖಾಂತರ ದೇಶದ ಪ್ರಧಾನಮಂತ್ರಿ ಮತ್ತು ಈ ದೇಶದ ಗೃಹ ಸಚಿವರು ಇವರೆಲ್ಲರಿಗೆ ಈ ಮಾತನ್ನು ತಿಳಿಸಲು ಇಚ್ಛಿಸುತ್ತೇವೆ. ಅವರ ಪ್ರಾಣಕ್ಕೆ ಏನಾದರೂ ಅಪಾಯ ಉಂಟಾದರೆ ದೇಶ ಬಹಳ ದೊಡ್ಡ ನಷ್ಟದಲ್ಲಿ ಹೋಗುತ್ತದೆ, ಈ ದೇಶಕ್ಕೆ ಮಾರ್ಗ ಅನ್ನು ಉಂಟಾಗುತ್ತದೆ. ನಾವು ಈ ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಈಗ ಶಾಂತ ಇದ್ದೇವೆ. ನಮ್ಮ ಹಿರಿಯರು ನಮಗೆ ಆಜ್ಞೆ ಕೊಟ್ಟಿದ್ದಾರೆ, ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದಿರಿ ಮತ್ತು ಯಾವುದೇ ಅನೈತಿಕ ಘಟನೆಗಳು ಮಾಡದಿರಿ, ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಳದಿರಿ. ಆದ ಕಾರಣ ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡುತ್ತಿದ್ದೇವೆ. ನಮ್ಮ ಹಿರಿಯರು ಆಜ್ಞೆ ಕೊಟ್ಟ ಮರುಕ್ಷಣವೇ ಯಾವ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ, ನಾವು ಯಾವಾಗಲೂ ಸಿದ್ಧರಿದ್ದೇವೆ. ಮತ್ತು ಈ ಮೆಮೊರಂಡಮನ್ನು ಕೊಟ್ಟು ಅವರಿಗೆ ಈ ಕ್ಷಣದಿಂದ ಈ ದಿನದಿಂದ Z+ ಸೆಕ್ಯೂರಿಟಿ ಕೊಟ್ಟು ಅವರಿಗೆ ಪ್ರಾಣ ರಕ್ಷಣೆ ಕೊಡಬೇಕಾಗಿ ವಿನಂತಿ. ಮತ್ತು ಅವರ ಪ್ರಾಣ ರಕ್ಷಣೆ ಮಾಡದಿದ್ದರೆ ಅವರಿಗೆ ಏನಾದರೂ ಅಹಿತಕರ ಘಟನೆ ಅವರ ಜೊತೆ ಸಂಭವಿಸಿದರೆ ಇದಕ್ಕೆ ನೇರ ಹೊಣೆ ಉತ್ತರ ಪ್ರದೇಶದ BJP ಸರ್ಕಾರ ಮತ್ತು ಯೋಗಿ ಆದಿತ್ಯನಾಥ್ ಎಂದು ಹೇಳಿ ನಮ್ಮ ಈ ಮನವಿಯನ್ನು ಜಿಲ್ಲಾಧಿಕಾರಿ ಕೊಟ್ಟು ನಮ್ಮ ಮಾತನ್ನು ಮುಗಿಸುತ್ತೇನೆ. ಜೈ ಭೀಮ್. ಇವತ್ತಿನ ದಿವಸ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಸಂಘಟನೆ ವತಿಯಿಂದ 28ನೇ ತಾರೀಕು ಅಂದರೆ ಇದೇ 2 ದಿವಸದ ಹಿಂದಗಡೆ 28ನೇ ತಾರೀಕಿನಂದು ಉತ್ತರ ಪ್ರದೇಶದ ಸಾರಂಗ್ಪುರ್ ಜಿಲ್ಲೆಯಲ್ಲಿ ಭೀಮ್ ಆರ್ಮಿ ಸಂಸ್ಥಾಪಕರಾದಂತಹ ಮತ್ತು ಆಜಾದ್ ಸಮಾಜ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಆಜಾದ್ ಅವ್ರ ಮೇಲೆ ಉತ್ತರ ಪ್ರದೇಶದಲ್ಲಿರುವಂತಹ ಈ ಕಟ್ಟರ್ ಹಿಂದೂವಾದಿಗಳು ಅನ್ನುವಂಥ ಭ್ರಷ್ಟ ಮನುವಾದಿಗಳು, ದಲಿತರ ಪ್ರಗತಿಯನ್ನು ಸಹಿಸದೇ ಇರುವಂತಹ ನಾಲಾಯಕರು ಗುಂಡಿನ ದಾಳಿಯನ್ನು ಮಾಡಿರ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಕರ್ನಾಟಕ ರಾಜ್ಯ ಸಮಿತಿ ಹಾಗೂ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತಿನ ದಿವಸ ನಾವೆಲ್ಲ ಕಾರ್ಯಕರ್ತರು ಕೂಡ ಚಂದ್ರಶೇಖರ್ ಆಜಾದ್ ಅವ್ರ ಮೇಲೆ ಆಗಿರತಕ್ಕಂಥ ದಾಳಿಯನ್ನು ಖಂಡಿಸಿ ಅವ್ರಿಗೆ ದಾಳಿ ಮಾಡಿರ್ತಕ್ಕಂತಹ ಈ ನಾಲಾಯಕ ಮನುವಾದಿಗಳನ್ನು ಬಂಧನ ಮಾಡಿ ಮತ್ತು ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡೋಕ್ಕೋಸ್ಕರ ಮತ್ತು ಚಂದ್ರಶೇಖರ್ ಆಜಾದ್ ಅವರಿಗೆ ದೇಶದುದ್ದಗಲಕ್ಕೂ ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಿರುವಂತಹ ಒಬ್ಬ ದಮನಿತ ವರ್ಗದ ಮುಖಂಡರಾದಂಥ ಚಂದ್ರಶೇಖರ್ ಆಜಾದ್ ಅವರಿಗೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಗೃಹ ಆಡಳಿತ ಇಲಾಖೆಯವರಿಂದ ನಾವು ಒಂದು ಮನವಿಯನ್ನು ಇಡ್ತಾ ಇದ್ದೇವೆ. ಅವರಿಗೆ ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಗೆ Z+ ಸೆಕ್ಯೂರಿಟಿ ಕೊಡೋ ಮುಖಾಂತರ ಇನ್ನೊಮ್ಮೆ ಈ ಥರ ಯಾವುದೇ ರೀತಿಯ ದಾಳಿಗಳನ್ನು ಆಗದಿರೋ ಹಾಗೆ ನೋಡಿಕೊಳ್ಬೇಕಂತೇಳಿ ಈ ಮೂಲಕ ನಾವು ಮನವಿಯನ್ನು ಮಾಡ್ತಿದ್ದೇವೆ. ಮತ್ತು ಉತ್ತರ ಪ್ರದೇಶ ಮತ್ತು ಈ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾವೆ. ಈ ಥರ ಪ್ರಗತಿಪರ ಮತ್ತು ವಿಚಾರವಂತರನ್ನು
ಸಮಾನತಾವಾದಿಗಳನ್ನು, ಅಂಬೇಡ್ಕರ್ ಅನುಯಾಯಿಗಳ ಮೇಲೆ ಈ ಥರ ಗುಂಡಿನ ದಾಳಿ ನಡೆಸುವಂತಹ ವಿಕೃತ ಮನಸ್ಸಿನ ಮನುವಾದಿಗಳಿಗೆ ಮತ್ತು ಈ ವಿಕೃತ ಮನಸ್ಸಿನ RSS ಮೂಲದ ಇಂತಹ ನೀಚ ನಾಲಾಯಕರಿಗೆ ಕಡಿವಾಣ ಹಾಕಿ ಉತ್ತರ ಪ್ರದೇಶದಲ್ಲಿ ದಲಿತರು, ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತ ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ರಕ್ಷಣೆಯನ್ನು ಕೊಡಬೇಕಂಥೇಳಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತು UP ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಒಂದು ವೇಳೆ ನೀವೇನಾದರೂ ಇದರಲ್ಲಿ ವಿಫಲವಾಗಿದ್ದೇ ಪಕ್ಷದಲ್ಲಿ ಭಾರತದುದ್ದಗಲಕ್ಕೂ ಇರುವಂತಹ ಈ ಭೀಮ್ ಆರ್ಮಿ ಸಂಘಟನೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಉತ್ತರ ಪ್ರದೇಶಕ್ಕೆ ಮುತ್ತಿಗೆ ಹಾಕ್ತೇವೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮತ್ತು ಉತ್ತರ ಪ್ರದೇಶದ ಸರ್ಕಾರಕ್ಕೆ ನಾವು ಕಟು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಉಗ್ರವಾದಂಥ ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಉತ್ತರ ಪ್ರದೇಶದಲ್ಲಿ ಹಮ್ಮಿಕೊಳ್ತೇವೆ. ಇಡೀ ಭಾರತ ದೇಶದ ಪ್ರತಿಯೊಬ್ಬ ಭೀಮ್ ಆರ್ಮಿ ಕಾರ್ಯಕರ್ತರು ಮತ್ತು ದಲಿತ ಪರ ಸಂಘಟನೆಯವರು, ವಿಚಾರವಂತರು ಎಲ್ಲರೂ ಒಗ್ಗೂಡಿ ನಾವು ಉತ್ತರ ಪ್ರದೇಶ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಭೀಮ್ ಆರ್ಮಿ ರಾಜ್ಯ ಕಮಿಟಿ, ಭೀಮ್ ಆರ್ಮಿ ರಾಜ್ಯ ಸಮಿತಿಯ ಕಾರ್ಯಕಾರಿಣಿ ಸದಸ್ಯ ಪ್ರಭು ಅಂಬಲಗಿ. ಭೀಮ್ ಆರ್ಮಿ ಆಜಾದ್ ಸಮಾಜ್ ಪಾರ್ಟಿ ಸಂಸ್ಥಾಪಕರಾಗಿರ್ತಕ್ಕಂಥ ಮಾನ್ಯ ಚಂದ್ರಶೇಖರ್ ಆಜಾದ್ ರಾವಣ್ ಅವರಿಗೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ವಿರೋಧಿಸಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಭೀಮ್ ಆರ್ಮಿ ಸಂಘಟನೆ, ವಿಜಯಪುರ ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಒಕ್ಕೂಡಿ ಇವತ್ತು ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮನುವಾದಿಗಳು ಏನು ತಮ್ಮ ವಿಕೃತ ಮನಸ್ಥಿತಿಯನ್ನು ಭೀಮ್ ಆರ್ಮಿ ಸಂಸ್ಥಾಪಕರಾದ ಚಂದ್ರಶೇಖರ್ ಆಜಾದ್ ರಾವಣ್ ಅವರಿಗೆ ಗುಂಡು ಹಾರಿಸೋದ್ರ ಮುಖಾಂತರ ಇವತ್ತು ಅವರು ತೋರಿಸ್ಕೊಟ್ಟಿದ್ದಾರೋ ಅದರ ವಿರುದ್ಧವಾಗಿ ನಾವು ಇವತ್ತು ರೋಡ್ಗಿಳಿದಿದ್ದೇವೆ. ಈ ಬೀದಿ ಹೋರಾಟದ ಮೂಲಕ ಸರ್ಕಾರಗಳಿಗೆ ಎಚ್ಚರಿಸೋದೇನಂತ ಹೇಳಿದರೆ 3% ಇರ್ತಕ್ಕಂಥ ಚಡ್ಡಿವಾಲಗಳು, ಮನುವಾದಿಗಳು, ಹಿಂದೂ ವಾಲಗಳು, ಮತ್ತೊಬ್ಬರು ಮಗದೊಬ್ಬರು ಯಾರೇ ಒಬ್ಬ ದಲಿತ ವಿರೋಧಿಗಳಿದ್ದರೂ ದಲಿತ ನಾಯಕನ ಧ್ವನಿಯನ್ನು ಹದಿಮಿಡ್ತಕ್ಕಂಥ, ವಿಶ್ವಾಸವನ್ನು ಹದಿಮಿಡ್ತಕ್ಕಂಥ, ನಂಬಿಕೆಯನ್ನು ಹುಸಿಗೊಳಿಸ್ತಕ್ಕಂಥ ಪ್ರಯತ್ನಗಳು ಏನಾದರೂ ತಾವು ಪಟ್ಟಿದ್ದು ಮತ್ತೊಮ್ಮೆ ಏನಾದರೂ ಸಾಬೀತಾದರೆ ಈ ದೇಶ ಹೊತ್ತಿಯುರಿಯೋದರಲ್ಲಿ ಯಾವುದೇ ಸಂಶಯವಿಲ್ಲ. ನಾವು ಈ ದೇಶದ ಮೂಲ ನಿವಾಸಿಗಳಾಗಿ ತಮಗೆ ಮತ್ತೆ ನೇರವಾಗಿ ಎಚ್ಚರಿಸ್ತಾ ಇದ್ದೀವಿ. ಯೋಗಿ ಆದಿತ್ಯನಾಥ್ ಅವರಿಗೆ ಎಚ್ಚರಿಕೆ, ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೂ ಕೂಡ ಎಚ್ಚರಿಕೆ, ಎಲ್ಲ ಮನುವಾದಿಗಳಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತೊಂದು ಭೀಮಾ ಕೊರೆಗಾಂವ್ ಆಗೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ಈಗಾಗಲೇ ನಮಗೆ ಯುವಕರು ಭಾಳಷ್ಟು ಸಿಟ್ಟಾಗಿದ್ದಾರೆ, ಕೋಪಗೊಂಡಿದ್ದಾರೆ. ಭಾಳ ನಾವು ಕಷ್ಟಪಟ್ಟು ಅವರನ್ನು ತಾಳ್ಮೆ ಹಿಡಿದುಬಿಟ್ಟು ಉಗ್ರ ಹೋರಾಟಗಳನ್ನು ಕೈಬಿಡಿಸಿದ್ದೀವಿ. ಹಾಗಾಗಿ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಾವಿವತ್ತು ಶಾಂತ ರೀತಿಯಾದ ಹೋರಾಟದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡೋದ್ರ ಮುಖಾಂತರ ಚಂದ್ರಶೇಖರ್ ಆಜಾದ್ ರಾವಣ್ ಅವರಿಗೆ Z+ ಸೆಕ್ಯೂರಿಟಿಯನ್ನು ಕೊಟ್ಬಿಟ್ಟು ಮತ್ತೊಂದು ಸಾರಿ ಈ ಥರ ಕೃತ್ಯಗಳು ಆಗದೇ ಇರೋ ಹಾಗೆ ತಡೆಗಟ್ಟಬೇಕಂತೇಳಿ ತಮ್ಮಲ್ಲಿ ಮನವಿ. ರಘು ಸಿ, ಭೀಮ್ ಆರ್ಮಿ ಸಂಘಟನೆಯ ರಾಜ್ಯ ವಿದ್ಯಾರ್ಥಿ ಘಟಕ ಉಸ್ತುವಾರಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ದಿನಾಂಕ 28/6 ಶಹರಾನ್ಪುರದ ದೇವಬಂದ್ನಲ್ಲಿ ಮನುವಾದಿ ಚಿಂತನೆಯ ಕೆಲವು ಅಪರಿಚಿತ ದಾಳಿಕೋರರು ಆಜಾದ್ ಸಮಾಜ್ ಪಾರ್ಟಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಭೀಮ್ ಆರ್ಮಿ ಸಂಸ್ಥಾಪಕ ಗೌರವಾನ್ವಿತ ಚಂದ್ರಶೇಖರ್ ಆಜಾದ್ ಜಿ ಅವರ ಮೇಲೆ ಯೋಜಿತ ಹತ್ಯೆಯ ದಾಳಿ ನಡೆಸಿದ್ದಾರೆ. ಇದು ಅತ್ಯಂತ ಗಂಭೀರವಾದ ದುಃಖದ ವಿಚಾರ. ಈ ಹಿಂದೆ ಭೀಮ್ ಆರ್ಮಿ ಸಂಸ್ಥಾಪಕ ಗೌರವಾನ್ವಿತ ಚಂದ್ರಶೇಖರ್ ಆಜಾದ್ ಅವರು ತಮ್ಮ ಸುರಕ್ಷತೆ ಮತ್ತು ಜೀವಕ್ಕೆ ಬೆದರಿಕೆಯ ಬಗ್ಗೆ ನೋಂದಾಯಿತ ಪೋಸ್ಟ್ ಮೂಲಕ ಸಹರಾನ್ಪುರ SSP ಮತ್ತು DGP ಪೊಲೀಸ್ ಲಕ್ನೋ ಮತ್ತು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದರು. ಆದರೆ ಸರ್ಕಾರದ ಆಡಳಿತ ಉದ್ದೇಶಪೂರ್ವಕವಾಗಿ ಅವರ ಭದ್ರತೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಿರುವುದು